Hello everyone, welcome to Sanmarga classes. ವೃತ್ತಗಳು ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ಎಡಿ ಒಂದು ವೃತ್ತದ ವ್ಯಾಸ ಮತ್ತು ಎಬಿ ಒಂದು ಜ್ಯ. ಎಡಿ ಇಸ್ ಈಕ್ವಲ್ ಟು 34 ಸೆಂಟಿಮೀಟರ್, ಎಬಿ ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್. ವೃತ್ತ ಕೇಂದ್ರದಿಂದ ಎಬಿಯ ದೂರವು. ಇಲ್ಲಿ ಆಯ್ಕೆ 17 ಸೆಂಟಿಮೀಟರ್, ಆಯ್ಕೆ ಬಿ 15 ಸೆಂಟಿಮೀಟರ್, ಆಯ್ಕೆ ಸಿ 4 ಸೆಂಟಿಮೀಟರ್, ಆಯ್ಕೆ ಡಿ 8 ಸೆಂಟಿಮೀಟರ್. ಸೊ ಇಲ್ಲಿ ಒಂದು ವೃತ್ತವನ್ನ ಹಾಕೊಳ್ಳಿ. ಸೊ ಓ. ಸೊ ಇಲ್ಲಿ ಎಡಿ ಏನ್ ಹೇಳಿ ಒಂದು ವೃತ್ತದ ವ್ಯಾಸ ಅಂತೆ. ಓಕೆ, ಸೊ ಇದು ವೃತ್ತದ ವ್ಯಾಸ ಅಂತ ತಗೊಳ್ಳೋಣ, ಎಡಿ. ಓಕೆ, ಸೊ ಒಂದ್ ಸೆಕೆಂಡ್. ಎಡಿ ವೃತ್ತದ ವ್ಯಾಸ ಎಷ್ಟಿದೆ? 34 ಸೆಂಟಿಮೀಟರ್ ಇದೆ ಅಲ್ವಾ? ಸೊ 34 ಅಂದ್ರೆ ತ್ರಿಜ್ಯ ಏನಾಗತ್ತೆ ಹೇಳಿ? 17 ಅಲ್ವಾ? ಸೊ ತ್ರಿಜ್ಯ ಏನಾಗತ್ತೆ? ವ್ಯಾಸದ ಅರ್ಧದಷ್ಟು ಇರುತ್ತೆ. ಹಾಗಾದ್ರೆ ಸೊ ಇದೇನಾಗತ್ತೆ? 17 ಸೆಂಟಿಮೀಟರ್ ಆಯ್ತು. ಸೊ ಇದು 17 ಸೆಂಟಿಮೀಟರ್ ಆಗತ್ತೆ. ಓಕೆ, ಸೊ ಈಗ ಎ ಬಿ ಏನ್ ಹೇಳಿ? ಜ್ಯ. ಸೊ ಎ ಬಿ ಜ್ಯ. ಒಂದ್ ಸೆಕೆಂಡ್. ಸೊ ಎ ಬಿ. ಓಕೆ, ಎ ಬಿ ಜ್ಯ. ಓಕೆ, ಎಷ್ಟಿದೆ ಇದು? 30 ಸೆಂಟಿಮೀಟರ್ ಇದೆ. ಸೊ ಇದೇನಿದೆ? 30 ಸೆಂಟಿಮೀಟರ್ ಇದೆ. ಸೊ ವೃತ್ತದ ಕೇಂದ್ರದಿಂದ ಎ ಬಿಯ ದೂರ, ಅಂದ್ರೆ ವೃತ್ತದ ಕೇಂದ್ರದಿಂದ ಎ ಬಿ ಇದರ ದೂರ, ಡಿಸ್ಟೆನ್ಸ್. ಸೊ ಇದರ ಡಿಸ್ಟೆನ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾವು ಇದರ ಡಿಸ್ಟೆನ್ಸ್ ಅನ್ನ ಹೇಳ್ಬೇಕು, ಡಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ಈ ಒಂದು ವೃತ್ತ ಕೇಂದ್ರ ಯಾವುದು? ಓ ಅಂತ ತಗೊಂಡ್ರೆ, ಸೊ ಕೇಂದ್ರದಿಂದ ಓ, ಸೊ ಇದಕ್ಕೆ ಎ ಬಿಗೆ ಒಂದು ಲಂಬ ರೇಖೆಯನ್ನ ಎಳೆದಾಗ, ಸೊ ಈ ಒಂದು ಬಿಂದುವನ್ನ ನಾವು ಎಂ ಅಂತ ತಗೊಳ್ಳೋಣ. ಸೊ ಓ ಎಂ ಏನಾಗಿದೆ? ಕೇಂದ್ರದಿಂದ. ಸೊ ಈ ಒಂದು ಲಂಬ ರೇಖೆ ಏನ್ ಮಾಡತ್ತೆ? ಎ ಬಿ ಯನ್ನ, ಈ ಜ್ಯಾವನ್ನ ಅರ್ಧಿಸತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಎ ಬಿ 30 ಸೆಂಟಿಮೀಟರ್ ಆದ್ರೆ ಎ ಎಂ ಎಷ್ಟಾಗತ್ತೆ? 15 ಸೆಂಟಿಮೀಟರ್ ಆಗತ್ತೆ. ಎಂ ಬಿ ಎಷ್ಟಾಗತ್ತೆ? 15 ಸೆಂಟಿಮೀಟರ್ ಆಗತ್ತೆ. ಓಕೆ, ಸೊ ಈಗ ಇಲ್ಲಿ ನಾವೇನ್ ಮಾಡ್ಬೇಕು? ಎ ಎಂ ಅಂದ್ರೆ ಎಷ್ಟು ಬಂದಿದೆ? 15 ಸೆಂಟಿಮೀಟರ್ ಬರುತ್ತೆ. ಸೊ ಎ ಎಂ ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ? 15 ಸೆಂಟಿಮೀಟರ್ ಬರುತ್ತೆ. ಸೊ ಈಗ ನಾವು ಇದರ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಪೈಥಾಗೋರಸ್ ಪ್ರಮೇಯವನ್ನ ಅನ್ವಯಿಸಬೇಕಾಗತ್ತೆ. ಸೊ ಇಲ್ಲಿ ತ್ರಿಭುಜ ಓ ಎ ಎಂ ಅನ್ನ ಕನ್ಸಿಡರ್ ಮಾಡಿ. ಸೊ ತ್ರಿಭುಜ ಓ ಎ ಎಂ ನಲ್ಲಿ ಸೊ ಏನಾಗತ್ತೆ? ಇಲ್ಲಿ ಓ ಎ ಸ್ಕ್ವೇರ್ ಓ ಎ ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗತ್ತೆ. ಓಕೆ, ಓ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎಂ ಸ್ಕ್ವೇರ್ ಪ್ಲಸ್ ಈ ಎ ಎಂ ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಓ ಎ ಎಷ್ಟು? 17 ಅಂದ್ರೆ ತ್ರಿಜ್ಯ ಅಲ್ವಾ? ಸೊ 17√2 ಓ ಎಂ ಸ್ಕ್ವೇರ್ ಇದೇನ್ ಹೇಳಿ? ವೃತ್ತದ ಕೇಂದ್ರದಿಂದ ಎ ಬಿಯ ದೂರ ಇದು, ಪ್ಲಸ್ ಎ ಎಂ ಎಷ್ಟಿದೆ? 15 ಸ್ಕ್ವೇರ್ ಆಗುತ್ತೆ. ಸೊ 17 ಸ್ಕ್ವೇರ್ ಏನಾಗುತ್ತೆ? 289 ಓ ಎಂ ಸ್ಕ್ವೇರ್ ಪ್ಲಸ್ 15 ಗುಣಿಸು 15 225 ಆಗುತ್ತೆ. ಸೊ ಓ ಎಂ ಸ್ಕ್ವೇರ್ ಈಸ್ ಈಕ್ವಲ್ ಟು 289 ಮೈನಸ್ 225. ಸೊ ಓ ಎಂ ಸ್ಕ್ವೇರ್ ಈಸ್ ಈಕ್ವಲ್ ಟು 64 ಆಗುತ್ತೆ. ಸೊ ಓ ಎಂ ಈಸ್ ಈಕ್ವಲ್ ಟು ವರ್ಗಮೂಲ 64, ಸೊ 8 ಸೆಂಟಿಮೀಟರ್ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ವೃತ್ತದ ಕೇಂದ್ರದಿಂದ ಎ ಬಿಯ ದೂರವು 8 ಸೆಂಟಿಮೀಟರ್ ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.